ರಾಜ್ಯದಲ್ಲಿ ಆಗ್ತಾ ಇರೋ ಈ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯ ಅಧ್ಯಕ್ಷ BY ವಿಜೇಂದ್ರ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಆಗ್ತಾ ಇರೋ ಗೊಂದಲಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣಾ ಪ್ರವಾಸ, GBA ಎಲೆಕ್ಷನ್, ಜಾತಿ ಗಣತಿಯಲ್ಲಿ ಗೊಂದಲ. 3ರಿಂದ 4 ತಂಡ ಮಾಡಿ ಜಿಲ್ಲಾ ಸಮಸ್ಯೆಗಳ ಬಗ್ಗೆ ನಾವು ತಿಳ್ಕೋತೀವಿ. ಸ್ಥಳೀಯ ಚುನಾವಣೆಗೆ ಪ್ರವಾಸ ಮಾಡೋಕೆ ತೀರ್ಮಾನ ಮಾಡಿದ್ದೀವಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ಲೋಕಲ್ ಎಲೆಕ್ಷನ್ ಮೇಲೆ ಗಮನ ಕೊಡ್ತಾ ಇದ್ದೀವಿ ಅಂತ 3-4 ತಂಡ ಮಾಡಿ ಜಿಲ್ಲಾ ಸಮಸ್ಯೆಗಳನ್ನ ಏನು ಅನ್ನೋದನ್ನ ತಿಳ್ಕೊಳ್ತೀವಿ. ಸ್ಥಳೀಯ ಚುನಾವಣೆಗೆ ಪ್ರವಾಸ ಮಾಡೋಕೆ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಜಾತಿ ಗಣತಿ ಅಥವಾ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆ ಅಂತ ಏನು ಮಾಡ್ತಾ ಇದ್ದಾರೆ, ಇವರು ದಿನದಲ್ಲಿ ಆಗಬೇಕು ಅಂದ್ಕೊಂಡಿರುವ ಲೆಕ್ಕಾಚಾರ ಎಷ್ಟು ಗೊತ್ತಾ? ಕನಿಷ್ಠ 3 ಲಕ್ಷ ಮನೆಗಳನ್ನು ಟಾರ್ಗೆಟ್ ಕೊಟ್ಟಿದ್ದಾರೆ. ಬಟ್ ಆಗ್ತಾ ಇರೋದೆಷ್ಟು? 10,000, 15,000. ನೆನ್ನೇನೋ ಮೀಟಿಂಗ್ ಮಾಡೋಕ್ಕಿಂತ ಮುಂಚೆ, ಮೀಟಿಂಗ್ ಆದ ನಂತರ ಸ್ವಲ್ಪ ಈಗ ಚುರುಕು ಮುಟ್ಟಿದೆ. ಅದಕ್ಕೆ ಅದಾದ್ರೆ 2-2.5 ಲಕ್ಷದ ಮನೆಗಳನ್ನು ರೀಚ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ ಅಂತಿದ್ದಾರೆ ಇವರು. ಜಾತಿ ಜನಗಣತಿಯ ವಿಚಾರ ಹಿಡ್ಕೊಂಡು ಯಾವ ರೀತಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ, ಎಲ್ಲದರ ಬಗ್ಗೆ ಕೂಡ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗಿದೆ. ನಮ್ಮ ಕೋರ್ ಕಮಿಟಿಯ ಸದಸ್ಯರುಗಳೇನಿದ್ದಾರೆ ಹಿರಿಯರು, ಒಬ್ಬೊಬ್ಬರ ಕೋರ್ ಕಮಿಟಿಯ ಸದಸ್ಯರ ನೇತೃತ್ವದಲ್ಲಿ ಒಂದು ತಂಡವನ್ನ ನಾವು ಮಾಡೋರಿದ್ದೇವೆ. ಆ ಕೋರ್ ಕಮಿಟಿ ಸದಸ್ಯರು ಒಬ್ಬರೇನಿದ್ದಾರೆ, ಅವರ ನೇತೃತ್ವದಲ್ಲಿ 3 ಅಥವಾ 4 ಜನ ಒಂದು ತಂಡ ರಚನೆ ಆಗ್ತದೆ. ಒಬ್ಬೊಬ್ಬ ಕೋರ್ ಕಮಿಟಿ ಸದಸ್ಯರು ಕೂಡ ಒಂದು ವಿಭಾಗದ ಜವಾಬ್ದಾರಿ ನೀಡ್ತೇವೆ. ಅಂದ್ರೆ ನಮ್ಮ ಸಂಘಟನೆಯಲ್ಲಿ ವಿಭಾಗ ಅಂತ ಹೇಳಿದ್ರೆ 3 ಅಥವಾ 4 ಜಿಲ್ಲೆಗಳು ಒಂದು ವಿಭಾಗಕ್ಕೆ ಬರ್ತದೆ. ನಮ್ಮ ಸಂಘಟನೆ ಉಂಟು, ನಮ್ಮ ರಾಜ್ಯದ 10 ವಿಭಾಗಗಳಿದ್ದಾವೆ. ಒಬ್ಬೊಬ್ಬರು ಕೋರ್ ಕಮಿಟಿ ಸದಸ್ಯರು ಕೂಡ ಒಂದು ವಿಭಾಗ ಜವಾಬ್ದಾರಿಯನ್ನು ಕೊಟ್ಟು. ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನನ್ನ ಕಲೀಗ ಕವನ ನೀಡ್ತಾರೆ. ಕವನ, ಕೋರ್ ಕಮಿಟಿ ಮೀಟಿಂಗ್ ಆದ ನಂತರ ಬಿಜೆಪಿ ತಗೊಂಡಿರುವಂತಹ ನಿರ್ಧಾರ ಏನೋ ಟೀಮ್ಗಳನ್ನು ಮಾಡ್ಕೊಳ್ತಾರಂತೆ. ಯಾವುದಕ್ಕೋಸ್ಕರ, ಯಾವಾಗ ಮಾಡ್ತಾರೆ, ಈ ಪ್ರವಾಸ ಯಾವಾಗ ಕೈಗೊಳ್ತಾರೆ, ಡೀಟೇಲ್ಸ್ ಕೊಡೋದಾದ್ರೆ. ಅಂಡ್ ಈ ಸಮೀಕ್ಷೆ ಬಗ್ಗೆ ಏನು ಅಭಿಪ್ರಾಯ ಇದೆ ಬಿಜೆಪಿ ಅವ್ರಿಗೆ? ಈಗ ಕೋರ್ ಕಮಿಟಿಯಲ್ಲಿ ಏನು ಈಗ ಸ್ಥಳೀಯ ಚುನಾವಣೆಗಳು ಏನ್ ಪ್ರಾರಂಭವಾಗ್ತಿದೆ ಅಂದ್ರೆ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತಿ, ಇದರ ಜೊತೆಗೆ GBA ಚುನಾವಣೆಗಳು ಕೂಡ. ಸೊ ಹೀಗಾಗಿ ಈ ಒಂದು ಚುನಾವಣೆಗಳ ಬಗ್ಗೆ ತಯಾರಿ ಯಾವ ರೀತಿಯಾಗಿರ್ಬೇಕು, ಸಂಘಟನೆಯನ್ನ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನುವಂತಹ ಒಂದು ಚರ್ಚೆ ಈ ಒಂದು ಸಭೆಯಲ್ಲಿ ಆಗಿರುವಂತದ್ದು. ಇದರ ಜೊತೆಗೆ ಜಾತಿ ಗಣತಿ ವಿಚಾರವಾಗಿ ಸಾಕಷ್ಟು ಗೊಂದಲಗಳನ್ನ ಹೊಂದಿತ್ತು. ಅಂದ್ರೆ ಈಗಾಗ್ಲೇ ಏನು ಸಮುದಾಯವಾರು ಆಗಿರ್ಬೋದು, ಅದೇ ರೀತಿಯಾಗಿ ಇನ್ನು ವೀರಶೈವ ಲಿಂಗಾಯತ ಆಗಿರ್ಬೋದು, ಇದರ ಜೊತೆಗೆ ಸರ್ಕಾರ ಯಾವುದೇ ರೀತಿಯಾದಂತಹ ಪೂರ್ವ ತಯಾರಿಯನ್ನ ಮಾಡದೆ ಜಾತಿ ಗಣತಿ ಮಾಡ್ತಾ ಇದೆ ಅನ್ನುವಂಥದ್ದು. ಇದರ ಜೊತೆಗೆ ತೇಜಸ್ವಿ ಸೂರ್ಯ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ಯಾರು ಕೂಡ ಇದನ್ನ ಸಹಕರಿಸಬಾರ್ದು, ಎಲ್ಲರೂ ಕೂಡ ಇದನ್ನ ಬಹಿಷ್ಕರಿಸಬೇಕು ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ತೇಜಸ್ವಿ ಸೂರ್ಯ ಅವರ ಹೇಳಿಕೆ ಅವರೊಬ್ಬರಿಗೆ ಅಷ್ಟು ಸೀಮಿತವಾಗಿರುವಂತದ್ದು. ಈ ಒಂದು ವಿಚಾರವಾಗಿ ಕೂಡ ಸಭೆಯಲ್ಲಿ ಚರ್ಚೆ ಆಗಿದೆ. ಸೊ ಹೀಗಾಗಿ ಯಾವುದೇ ರೀತಿಯಾಗಿ ಕೂಡ ನಾವು ಈ ಒಂದು ಜನಗಣತಿ ವಿಚಾರ ಏನಿದೆಯೋ, ಈ ಒಂದು ಸಮೀಕ್ಷೆಗೆ ನಾವು ವಿರೋಧ ಮಾಡಬಾರ್ದು. ವಿರೋಧ ಮಾಡಿದ್ರೆ ನಾವು ಹಿಂದುಳಿದ ವರ್ಗದವರ ವಿರೋಧಿಗಳಾಗ್ತೀವಿ. CM ಸಿದ್ದರಾಮಯ್ಯ ಅವರೇ ಹಿಂದುಳಿದ ವರ್ಗದವರ ಹೀರೋ ಮತ್ತೊಮ್ಮೆ ಹಾಕ್ತಾರೆ ಅನ್ನುವಂತಹ ಚರ್ಚೆ ಆಗಿರುವಂತದ್ದು. ಸೊ ಹೀಗಾಗಿ ಈ ಒಂದು ಜಾತಿ ಸಮೀಕ್ಷೆ ಏನ್ ಮಾಡ್ತಾ ಇದೆಯೋ ಅವ್ರು ಮಾಡ್ಲಿ, ನಾವು ಇದಕ್ಕೆ ವಿರೋಧ ಮಾಡಬಾರ್ದು ಅನ್ನುವಂತಹ ಚರ್ಚೆ ಆಗಿದೆ. ಇದರ ಜೊತೆಗೆ ಏನು ರಾಜ್ಯದಲ್ಲಿ ಈಗಾಗಲೇ ಅತಿವೃಷ್ಟಿಯಿಂದ ಸಾಕಷ್ಟು ರೈತರಿಗೆ, ಅದೇ ರೀತಿಯಾಗಿ ಎಲ್ಲರಿಗೂ ಕೂಡ ಸಾಕಷ್ಟು ಹಾನಿಕಾರಕ ಆಗಿರುವಂತದ್ದು. ಸೊ ಹೀಗಾಗಿ ಈ ಒಂದು ವಿಚಾರವಾಗಿ 3-4 ತಂಡಗಳನ್ನ ಮಾಡಿ ಜಿಲ್ಲಾ ಪ್ರವಾಸವನ್ನ ಕೈಗೊಳ್ತಾ ಇರುವಂತದ್ದು. ಅಂದ್ರೆ ಯಾವ್ಯಾವ ಜಿಲ್ಲೆಯಲ್ಲಿ ಅತಿವೃಷ್ಟಿ ಜಾಸ್ತಿ ಆಗಿದೆಯೋ ಆ ಒಂದು ಜಿಲ್ಲೆಗಳಿಗೆ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನ ಆಲಿಸಿ ಪರಿಹಾರ ಕೊಡುವಂತಹ ನಿಟ್ಟಿನಲ್ಲೂ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಸೊ ಹೀಗಾಗಿ 3-4 ತಂಡಗಳನ್ನ, ಅಂದ್ರೆ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಒಂದು ತಂಡ, ಅದೇ ರೀತಿಯಾಗಿ ಪರಿಷತ್ ವಿಪಕ್ಷ ನಾಯಕರನ್ನ ಸೆಲ್ವದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಮತ್ತೊಂದು ತಂಡ, ಇದರ ಜೊತೆಗೆ ವಿಪಕ್ಷ ನಾಯಕ ಅಶೋಕ್ ಅವರ ನೇತೃತ್ವದಲ್ಲಿ ಕೂಡ ತಂಡ, ಅಂದ್ರೆ ಹಿರಿಯ ನಾಯಕರು ಏನೇನು ಪ್ರಮುಖ ನಾಯಕರು ಇದ್ದಾರೋ ಇವರ ನೇತೃತ್ವದಲ್ಲಿ ತಂಡಗಳನ್ನ ಮಾಡಿ ಎಲ್ಲಾ ಜಿಲ್ಲಾ ಪ್ರವಾಸಗಳನ್ನ, ಅತಿವೃಷ್ಟಿ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾಗಿದೆಯೋ ಆ ಒಂದು ಜಿಲ್ಲೆಗೆ ಭೇಟಿ ನೀಡಿ ರೈತರ ಅಳಲನ್ನ ಕೇಳೋದಕ್ಕೆ ಇದೀಗ ಸರ್ಕಾರ ಮುಂದಾಗಿರುವಂತದ್ದು. ಅಂದ್ರೆ ಬಿಜೆಪಿ ಮುಂದಾಗಿರುವಂತದ್ದು. ಯಾಕಂದ್ರೆ ಸರ್ಕಾರ ಇದುವರೆಗೂ ಕೂಡ ರೈತರ ಪರವಾಗಿ ಇಲ್ಲ, ರೈತರ ವಿರೋಧವಾಗಿಯೇ ಇದೆ ಅನ್ನುವಂಥದ್ದು ಈ ಒಂದು ಸಭೆಯಲ್ಲಿ ಚರ್ಚೆ ಆಗಿದೆ. ಸೊ ಹೀಗಾಗಿ ನಾವು ರೈತರ ಪರವಾಗಿ ನಿಲ್ಬೇಕು ಅನ್ನುವಂಥದ್ದು ಇದೀಗ ಬಿಜೆಪಿ ಕೋರ್ ಕಮಿಟಿ ಸದಸ್ಯರು ಮಾಡಿರುವಂತಹ ನಿರ್ಧಾರವಿದೆ. ಓಕೆ, ಧನ್ಯವಾದ ಕವನ ಡೀಟೇಲ್ಸ್ಗೆ.